ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ಒಂಥರ ಕೇಳ್ತೀನಿ, ನೀವು ಕೊಟ್ಟಿರೋ ಪರವಾನಗಿನೇ ಅಕ್ರಮ. ಸೊ ಯಾವ ಪರವಾನಗಿ ಅಕ್ರಮವೋ ಆ ಅಕ್ರಮದ ಮೇಲೆ ನೀವು ಸಕ್ರಮವಾಗಿ ರೆಸಾರ್ಟ್ ಕಟ್ಟಿದ್ದೀರಿ ಅಂತ ಹೇಳೋದು ಮೊದಲನೇ ತಪ್ಪು. ಇದನ್ನು ನಾನು ಒಬ್ಬ ರೈತನಾಗಿ ಅವ್ರಿಗೆ ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ, ಅಡ್ಮಿನಿಸ್ಟ್ರೇಷನ್ ನೀವು ಇರಬೇಕಾಗಿರೋದು. ಕಬಿನಿ ಉಳಿಸೋಣ, ಕಾಡು ಪ್ರಾಣಿಗಳನ್ನು ರಕ್ಷಿಸೋಣ. ಸಾರ್ವಜನಿಕರೇ, ಇನ್ನು ಮೌನವಾಗಿದ್ದರೆ ನಮ್ಮ ಕಾಡು ಉಳಿಯಲ್ಲ. ಇಂದು ನಾವು ನೋಡುತ್ತಿರುವ ಅಕ್ರಮ, ಕಳ್ಳಾಟ, ದ್ರೋಹ ಇವೆಲ್ಲವೂ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಕಸಿದುಕೊಳ್ಳುತ್ತಿದೆ. ಸೇವ್ ಕಬಿನಿ ಹೋರಾಟ HD ಕೋಟೆಯಲ್ಲಿ ಈ ಜನವರಿ 20ನೇ ತಾರೀಖು ತಪ್ಪದೇ ನಡೆಯಲಿದೆ. ಈ ಹೋರಾಟ ಕೇವಲ ಒಂದು ಪ್ರತಿಭಟನೆಯಲ್ಲ, ಇದು ಅಧಿಕಾರಿಗಳ ಕಳ್ಳಾಟವನ್ನು ಬಯಲು ಮಾಡುವ ಹೋರಾಟ. ಅರಣ್ಯವನ್ನು ಮಾರಾಟಕ್ಕಿಟ್ಟವರ ವಿರುದ್ಧದ ಎಚ್ಚರಿಕೆ. ಮಾತು ಬರದ ಕಾಡು ಪ್ರಾಣಿಗಳ ಪರದ ನಿಲ್ಲುವ ಹೋರಾಟ. ಆಸ್ತಿ ಮಾಡಿ ಏನು ಪ್ರಯೋಜನ? ಉಸಿರೇ ಇಲ್ಲದ ಭವಿಷ್ಯಕ್ಕೆ ಆಸ್ತಿ ಬೇಕಾ? ಇರುವಂತಹ ಈ ಕಬಿನಿ ಪರಿಸರವನ್ನು ಉಳಿಸಿಕೊಂಡು ನಮ್ಮ ಮಕ್ಕಳಿಗೆ ಶುದ್ಧ ಗಾಳಿ, ಹಸಿರು ಕಾಡು, ಜೀವಂತ ಪ್ರಕೃತಿಯನ್ನು ನಾವೇ ಕೊಡುಗೆಯಾಗಿ ಕೊಡೋಣ. ಪರಿಸರದ ಪಾಠವನ್ನು ಪುಸ್ತಕದಲ್ಲಲ್ಲ, ನಮ್ಮ ಹೋರಾಟದಲ್ಲಿ ಮಕ್ಕಳಿಗೆ ಕಲಿಸೋಣ. ಎಲ್ಲರೂ ಒಟ್ಟಾಗಿ ಬನ್ನಿ. ಈ ತಿಂಗಳು 20ನೇ ತಾರೀಖು HD ಕೋಟೆ ತಹಸೀಲ್ದಾರ್ ಕಚೇರಿ ಮುಂಭಾಗ. ನಿಮ್ಮ ಒಂದು ಹೆಜ್ಜೆ ಕಾಡಿನ ಸಾವಿರಾರು ಜೀವಗಳಿಗೆ ಉಸಿರಾಗುತ್ತದೆ. ಕಬಿನಿ ಉಳಿಸೋಣ, ಕಾಡು ಪ್ರಾಣಿಗಳನ್ನು ರಕ್ಷಿಸೋಣ. ಮುಂದಿನ ಪೀಳಿಗೆಗೆ ಜೀವಂತ ಪರಿಸರ ಕೊಡುಗೆಯಾಗಿ ನೀಡೋಣ. ಸೇವ್ ಕಬಿನಿ ಹೋರಾಟ ಸಮಿತಿ, ಜನತಾ ತೀರ್ಪು. ಮಾನವ ನಿರ್ಮಿತ ಭ್ರಷ್ಟಾಚಾರದ ಭಯಾನಕ ಫಲಿತಾಂಶ. ಪರಿಸರ ಸೂಕ್ಷ್ಮ ವಲಯ ಪುಸ್ತಕದಲ್ಲಿ ಬರೆದಿದೆ ಪ್ರಾಣಿಗಳಿಗೆ ಮೀಸಲು ಎಂದು. ಆದರೆ ಅನ್ಯಕ್ರಾಂತೆಯಂತೆ ಅದನ್ನು ಮಾರಿದವರು ಯಾರು? ಅನುಮತಿ ಕೊಟ್ಟ ಆ ಕೈಲಿಗೆಗೆ ಎಷ್ಟು ರಕ್ತ ಅಂಟಿದೆ. ಒಂದು ಕಡೆ ಕಾಡು ಪ್ರಾಣಿಗಳ ಜೀವನಾಡಿ, ಇನ್ನೊಂದು ಕಡೆ ಖಾಸಗಿ ಬಾರ್, ರೆಸ್ಟೋರೆಂಟ್, ಮೋಜು ಮಸ್ತಿ. ಬೇಸಿಗೆಯಲ್ಲಿ ಆನೆ, ಹುಲಿ, ಜಿಂಕೆಗಳ ಗಂಟಲು ಒಣಗಿಸುವ ಇದು ನಿರ್ಲಕ್ಷ್ಯವಲ್ಲ, ಇದು ಅಜ್ಞಾನವೂ ಅಲ್ಲ. ಇದು ಕಾನೂನಿನೊಳಗೆ ನಡೆಯುತ್ತಿರುವೆ ಹೃತ್ಯಕಾಂಡ. ಒಂದು ಕಡೆ ಪರಿಸರ ಸಂರಕ್ಷಣೆಯ ಪ್ರಮಾಣ ವಚನ, ಮತ್ತೊಂದು ಕಡೆ ಕಾಡಿನ ಜೀವಗಳನ್ನು ಬಲಿಕೊಡುವ ಸಹಿ. ಯಾರು ಹೊರುತ್ತಾರೆ, ಯಾರು ಹೊರುತ್ತಾರೆ, ಹೊರುತ್ತಾರೆ. ಪ್ರಾಣಿಗಳು ಮಾತಾಡಲಾರವು, ಅವುಗಳ ನೀರನ್ನು ಕಸಿದುಕೊಳ್ಳುವುದೇ ಆಡಳಿತವೇ. ಅವು ಸಾಯುವ ತನಕ ನೋಡುತ್ತಾ ಕುಳಿತಿರುವುದೇ ಅಭಿವೃದ್ಧಿಯೇ. ಆದರೆ ಅಲ್ಲಿ ಕಾನೂನಿಗಿಂತ ಕಾಂಕ್ರೀಟ್ ದೊಡ್ಡದಾಗಿ ಬೆಳೆದಿದೆ. ಇದು ಪ್ರಕೃತಿಯ ತಪ್ಪಲ್ಲ, ಮಾನವ ನಿರ್ಮಿತ ಭ್ರಷ್ಟಾಚಾರದ ಭಯಾನಕ ಫಲಿತಾಂಶ. ಪರಿಸರ ಸೂಕ್ಷ್ಮ ವಲಯ ಪುಸ್ತಕದಲ್ಲಿ ಬರೆದಿದೆ ಪ್ರಾಣಿಗಳಿಗೆ ಮೀಸಲು ಎಂದು. ಆದರೆ ಅನ್ಯಕ್ರಾಂತೆಯಂತೆ ಅದನ್ನು ಮಾರಿದವರು ಯಾರು? ಅನುಮತಿ ಕೊಟ್ಟ ಆ ಕೈಲಿಗೆಗೆ. ಒಂದು ಕಡೆ ಕಾಡು ಪ್ರಾಣಿಗಳ ಜೀವನಾಡಿ, ಇನ್ನೊಂದು ಕಡೆ
ಖಾಸಗಿ ಬಾರ್ ರೆಸ್ಟೋರೆಂಟ್ ಮೋಜು ಮಸ್ತಿ ಬೇಸಿಗೆಯಲ್ಲಿ ಆನೆ ಹುಲಿ ಜಿಂಕೆಗಳ ಗಂಟಲು ಒಣಗಿಸುವ